ಓ ಮೈ ಗಾಡ್, ನನ್ನ ಲೈಫಲ್ಲಿ ತಲೆ ಬಾಚೋದಂದರೆ ಎಷ್ಟು ಕಷ್ಟ ಇದೆ ಅಂದರೆ ಅಷ್ಟು ಕಷ್ಟಪಡ್ತೀನಿ. ಸೊ ಎಷ್ಟು ತಲೆ ಬಾಚ್ತೀನೋ ಅಷ್ಟು ಸಿಕ್ಕಾಗ್ತಾ ಇರುತ್ತೆ. ಲೈಕ್ ನಾನು ವೀಕ್ಲಿ ಒನ್ಸ್ ತಲೆ ಬಾಚೋದೇ ತುಂಬ ರೇರು. ಸೊ ಯೂಶ್ವಲಿ ಗಂಟು ಕಟ್ಕೊಂಡ್ಬಿಡೋದು ಹಾಗೆ ಇದ್ಬಿಡೋದು, ಗಂಟು ಕಟ್ಕೊಳ್ಳೋದು ಹಾಗೆ ಇರೋದು. ಸೊ ಸ್ಯಾಟರ್ಡೇಸ್ ಯಾವತ್ತು ತಲೆಗೆ ಸ್ನಾನ ಮಾಡ್ತೀನಿ ಅವತ್ತು ಮಾತ್ರ ಸ್ನಾನ ಮಾಡಿ ತಲೆನ ಬಿಡಿಸ್ಕೊಳ್ತೀನಿ. ಸೊ ಅದೊಂಥರ ಹೆಕ್ಟಿಕ್ ಟಾಸ್ಕ್ ಇರುತ್ತೆ. ಲೈಕೇನು ಬೆಟ್ಟನೇ ತಲೆ ಮೇಲೆ ಬಿದ್ದಂಗೆ ಫೀಲ್ ಆಗ್ತಾ ಇರುತ್ತೆ. ಸೊ ಇವತ್ತೇನಕ್ಕೆ ರೆಡಿ ಆಗ್ತಾಯಿದ್ದೀನಿ ಅಂದರೆ, ಸೊ ನನ್ನ ಹಸ್ಬೆಂಡ್ ನನ್ನನ್ನು ಬ್ಯಾಡ್ಮಿಂಟನಿಗೆ ಕರ್ಕೊಂಡು ಹೋಗ್ತೀನಿ ಅಂದರೆ ಲೈಕ್ ಆಫ್ಟರ್ 5 ಇಯರ್ಸ್, ಲೈಕ್ ನನ್ನ ಮಗನ ಊಟಕ್ಕಿಂತ ಮುಂಚೆ ಹೋಗಿದ್ದೆ. ಸೊ ಇವಾಗ ತುಂಬ ದಿನ ಆದಮೇಲೆ ಬ್ಯಾಡ್ಮಿಂಟನ್ ಕರ್ಕೊಂಡು ಹೋಗ್ತೀನಿ ಅಂದರು. ಯೂಶ್ವಲಿ ಅವ್ರು ಹೋಗ್ತಾಯಿದ್ರು. ಸೊ ಸರಿ ನಾನು ಬರ್ತೀನಿ, ಫ್ರೀ ಇದ್ದೆ. ಸೊ ಅಂದ್ಬಿಟ್ಟು ರೆಡಿ ಆಗ್ತೀನಿ ಅಂತ ಪಟ ಅಂತ ಕಷ್ಟಪಟ್ಟು ತಲೆ ಬಾಚ್ಕೋತಾ ಇದೆ. ಸೊ ಗಂಟು ಹಾಕ್ಕೊಂಡು ಅಲ್ಲಿ ಬ್ಯಾಡ್ಮಿಂಟನ್ ಆಡಲಿಕ್ಕಾಗೋದಿಲ್ಲ ಅಂದ್ಬಿಟ್ಟು ತಲೆ ಬಾಚ್ಕೊಂಡು ರೆಡಿ ಆಗ್ತಾಯಿದ್ದೆ. ಸೊ ಒಂದು ಪರ್ಫ್ಯೂಮ್ ಇದ್ರೇ ಬೆಸ್ಟ್. ಸೊ ಸ್ವೆಟ್ ಔಟ್ ಆದ್ರೂ ಲೈಕ್ ಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಸೊ ನಾನೇನು ಅಷ್ಟು ಸ್ವೆಟ್ ಆಗೋದಿಲ್ಲ. ಸೊ ಇರಲಿ, ಯಾವುದಕ್ಕೂ ಇರಲಿ ಅಂದ್ಬಿಟ್ಟು ಸೊ ಅದಕ್ಕೆ ಹಾಕ್ಕೊಂಡೆ. ಸೊ ಹೆಣ್ಮಕ್ಳು ಲಿಪ್ಸ್ಟಿಕ್ ಇಲ್ಲದೆ ಎಲ್ಲಿ ಹೊರಗಡೆ ಹೋಗ್ತೀವಿ. ಸೊ ನಾನು ಇಲ್ಲಿ ಬಂದುಬಿಟ್ಟು ಲಿಪ್ ಗ್ಲೌಸ್ ಯೂಸ್ ಮಾಡ್ತಿದ್ದೀನಿ, ಗ್ಲ್ಯಾಮ್ 21. ಸೊ ಅದೊಂಥರ ಲಿಪ್ಸ್ಟಿಕ್ ಥರನೇ ಫೀಲ್ ಚೆನ್ನಾಗಿರುತ್ತೆ, ಲೈಟ್ ವೆಯ್ಟ್ ಆಗಿರುತ್ತೆ, ಈಸಿ ಟು ಕ್ಯಾರಿ ಫೀಲ್ ಆಗ್ತಾ ಇರುತ್ತೆ. ಸೊ ನನ್ನ ಫೈನಲ್ ಲುಕ್ ರೆಡಿ ಇದ್ದೀನಿ. ಸೊ ಬ್ಯಾಡ್ಮಿಂಟನ್ ಓದಲಿಕ್ಕೆ ಹೋಗ್ತಾ ಇದ್ದೀನಿ. ಎಷ್ಟು ಹ್ಯಾಪಿ ಫೀಲ್ ಆಗ್ತಾಯಿದೆ ಅಂದರೆ ಅಷ್ಟು ಫೀಲ್ ಆಗ್ತದೆ. ನೋಡಿ ಇಲ್ಲಿ ನನ್ನ ಹಸ್ಬೆಂಡ್, ನಾನು ಇದ್ದೀನೋ ಇಲ್ವೋ ಅಂತ ಏನು ಚೆಕ್ ಮಾಡಲ್ಲ, ಅವ್ರು ಮಾಡೋರು ಹೋಗ್ತಾ ಇರ್ತಾರೆ. ನಾವೇ ಕರಿಬೇಕು, ಇಲ್ಲಿ ನಾವು ಬರ್ತೀವಿ ನಿಮ್ಮ ಜೊತೆ ಅಂತ. ಸೊ ಸಂಜೆ ನೈಸ್ ವೆದರ್, ಸೊ ಸನ್ಸೆಟ್ಟು ಸಖತ್ತಾಗಿತ್ತು. ಸೊ ನೋಡಿ ಇಲ್ಲಿದೆ ನಮ್ಮ ಬ್ಯಾಡ್ಮಿಂಟನ್ ಕೋರ್ಟ್, ಅಂತ RR ನಗರದಲ್ಲಿರೋದು. ಸೊ ಇಲ್ಲೇ ಹೋಗ್ತಾ ಇರೋದು. ಸೊ ತುಂಬ ಎಕ್ಸೈಟೆಡ್. ನೋಡಿ ನನ್ನ ಹಸ್ಬೆಂಡು ಪಾರ್ಕಿಂಗ್ ಮಾಡೋದಕ್ಕೂ 2-3 ಸಲ ಯೋಚನೆ ಮಾಡ್ತಾರೆ. ಪ್ರಾಪರ್ ಪಾರ್ಕಿಂಗ್ ಸಿಕ್ಕಿದ್ರೂ ತಲೆ ಕೆಡ್ಸ್ಕೊಂಡು ಇನ್ನೊಂದು ಕಡೆ ಪಾರ್ಕ್ ಮಾಡಿಕೊಂಡು ಆಮೇಲೆ ತಡ್ಕಾಡಿ ಇಟ್ಕೊತಾರೆ. ಸೊ ನೋಡಿ ನನ್ನ ಇವರೇ ನನ್ನ ಪತಿದೇವ, ಏನೂ ಇಲ್ಲ, ಮಾಡೋದು ಇಲ್ಲ, ಅವ್ರು ಪಾಡೋರು ಹೋಗ್ತಾ ಇರ್ತಾರೆ. ಇವ್ರನ್ನ ನೋಡೇ ಕಲಿಬೇಕು. ಹಸ್ಬೆಂಡು ವೈಫು ಹೆಂಗಿರ್ತಾರೆ ಅಂತ ಎಲ್ಲರೂ ಜೋಡಿ ಆ ಕೈಯಲ್ಲಿ ನೆಟ್ಕೊಂಡು ಹೋಗ್ತಿದ್ರೆ ಇವ್ರು ಬಿಟ್ಟು ಹೋಗ್ತಾ ಇರ್ತಾರೆ. ಸೊ ಇಲ್ಲೇ ವರ್ಕೌಟ್ ಮಾಡ್ತಾಯಿದ್ದೀನಿ. ಸೊ ಸ್ಟೆಪ್ಸ್ ಹತ್ತುತ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ 4th ಫ್ಲೋರ್ ಇದೆ. ಸೊ ಏನು ಯೂಸ್ ಮಾಡಿಲ್ಲ. ಇವನೇ ನೋಡಿ ನಮ್ಮ ಅಣ್ಣ ಬಂದ. ಸೊ ಬ್ಯಾಡ್ಮಿಂಟನ್ ಕೋರ್ಟಿಗೆ ರೊನಾಲ್ಡೋ ಟಿ-ಶರ್ಟ್ ಹಾಕ್ಕೊಂಡು ಬಂದಿದ್ದಾರೆ. ಸೊ ಇಲ್ಲೆಲ್ಲ ಕರ್ನಾಟಕ ಸ್ಟೇಟ್ ಎಲ್ಲರೂ ಪ್ಲೇಯರ್ಸ್ ಆಟ ಆಡ್ತಾ ಇದ್ದಾರೆ. ಸೊ ಇಲ್ಲಿ ಪ್ರಾಕ್ಟೀಸ್ ಸೆಷನ್ ಕೂಡ ತೊಗೊತಿರ್ತಾರೆ. ಸೊ ನೋಡಿ ನಾನು ನನ್ನ ಹಸ್ಬೆಂಡ್ ಸಾಕ್ಸ್ ಕೂಡ ಹಾಕೊಂಡ್ಬಂದ್ಬಿಟ್ಟಿದ್ದೀನಿ ಯಾವುದೋ ಅರ್ಜೆಂಟಲ್ಲಿ. ಸೊ ವಾರ್ಮ್ ಅಪ್ಗೆ ಎಕ್ಸಸೈಸ್ ಮಾಡ್ಕೊತಾ ಇದ್ದಾರೆ ನನ್ನ ಹಸ್ಬೆಂಡ್. ಸೊ ಇವರು ರೆಗ್ಯುಲರ್ ಆಗಿ ಬ್ಯಾಡ್ಮಿಂಟನ್ ಆಡ್ತಾ ಇರ್ತಾರೆ. ಸೊ ಇವರು ತುಂಬ ಸ್ಪೋರ್ಟ್ಸಲ್ಲಿ ಆ್ಯಕ್ಟಿವ್ ಇರ್ತಾರೆ. ಸೊ ಈಸ್ ಆಲ್ಮೋಸ್ಟ್ 38 ಇಯರ್ಸ್ ಅಂದರೆ ನಂಬ್ತೀರಾ. ಸೊ ನೋಡಿ ಇವ್ರು ಫಸ್ಟ್ ಸೆಷನ್ ತೊಗೋತಾ ಇದ್ದಾರೆ. ಸೊ ನನ್ನ ಜೊತೆ ಡಬಲ್ಸ್ ಆಡಿದೆ, ಆಮೇಲೆ 1-on-1 ಅಂತ ಸಿಂಗಲ್ಸ್ ಕೂಡ ನಾನು ಆಡಿದ್ದೀನಿ. ಆಲ್ಮೋಸ್ಟ್ ½ an hour ಡಬಲ್ಸ್ ಆಡಿದ್ದೀನಿ. ಸೊ ಫುಲ್ ಟಯರ್ಡ್ ಆಗಿಬಿಟ್ಟೈತೆ. ಸೊ ಎಷ್ಟು ಸ್ವೆಟ್ ಆಗ್ತಿದ್ದೀನಿ ನಾನು, ಫುಲ್ಲು ಒಳ್ಳೆ ಕೆಂಪು ಕೋತಿ ಥರ ಕೆಂಪಾಗಿ ಇದ್ದೀನಿ. ಏನೇನೋ ಮಾತಾಡ್ತಾ ಇದ್ದೀನಿ ಖುಷಿಯಾಗಿ. ಅಲ್ಲಿ ನನ್ನ ಹಸ್ಬೆಂಡ್ ಅಂತೂ ತುಂಬ ನನ್ನ ರ್ಯಾಗ್ ಮಾಡಾಕ್ಬಿಟ್ರು. ಸೊ ಓಡೋಕ್ಕಾಯ್ತಿಲ್ಲ, ಬರೋಕ್ಕಾಯ್ತಿಲ್ಲ, ನನಗೆ ಹಂಗೆ ಅಂತ. ಸೊ ನಾನು ಇರಲಿ ಬಿಡಿ, ನೆಕ್ಸ್ಟ್ ನಾನು ಬರ್ತೀನಿ ಅಂತ ಹೇಳಿ ಅವ್ರಿಗೆ ಮಾನಿಟರ್ಸ್ ಮಾಡ್ತಾ ಇದ್ದೆ. ಸೊ ಒಳ್ಳೆ ಕಮೆಂಟ್ರಿ ಕೊಡ್ತಿದ್ದೆ, ಅಲ್ಲಂತೂ ಟೈಮ್ ಪಾಸ್ ಚೆನ್ನಾಗಿ ಆಗ್ತಾಯಿತ್ತು. ಸೊ ಅದಂತೂ ಒಂಥರ ಫನ್ನಾಗಿದ್ದೆ. ಸೊ ಇಲ್ಲಿ ನೋಡಿ ನಾನು ಆಡ್ತಾ ಇದ್ದಿದ್ದು, ನನ್ನ ಹಸ್ಬೆಂಡ್ಗೆ ವೀಡಿಯೋ ತೆಗೀರಿ ಅಂದರೆ ಯಾವ ರೀತಿ ತೆಗೆದಿದ್ದಾರೆ. ಹಾಗೆ ಹೋಗಲಿ, ನಂದು ಒಂದು ವೀಡಿಯೋ ಸಿಗ್ತಲ್ಲ ಅಂತ ತುಂಬ ಖುಷಿಯಾಗಿ ಹ್ಯಾಪಿ ಎಂಡಿಂಗ್ ಮಾಡಿದೆ.